ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಸ್ನೇಹಿತರೆ, ಇವತ್ತು ನಿಮಗೆ ನಾನು ಬಸವನಗುಡಿಗೆ ಕರ್ಕೊಂಡು ಹೋಗ್ತೀನಿ. ಒಂದೇ ಜಾಗದಲ್ಲಿ ಎರಡು ದೇವರ ದರ್ಶನ ನೀವು ಮಾಡ್ಬೋದು. ಅದು ಒಂದು ದೊಡ್ಡ ಗಣಪತಿ ದೇವಸ್ಥಾನ ಮತ್ತು ದೊಡ್ಡ ಬಸವನ ದೇವಸ್ಥಾನ. ಮೊದಲು ನಾವು ದೊಡ್ಡ ಗಣಪತಿಯ ದೇವಸ್ಥಾನವನ್ನು ದರ್ಶನ ಮಾಡೋಣ ಸ್ನೇಹಿತರೆ. ಆಮೇಲೆ ದೊಡ್ಡ ನಂದಿಯ ದೇವಸ್ಥಾನ ಒಂದು ಇಲ್ಲಿ ನಾವು ನೋಡೋಣ. 1537ರಲ್ಲಿ ಇದು ಸ್ಥಾಪನೆ ಆಗುತ್ತೆ. ಕೆಂಪೇಗೌಡರ ನಿರ್ಮಾಣ ಮಾಡಿರ್ತಕ್ಕಂಥ ಒಂದು ವಿಶೇಷವಾದ ದೇವಸ್ಥಾನ. ಅದುವೇ ವಿಜಯನಗರದ ಕಾಲದಲ್ಲಿ. ಬನ್ನಿ ನೋಡೋಣ, ಈ ದೇವಸ್ಥಾನವನ್ನು ಎಕ್ಸ್ಪ್ಲೋರ್ ಮಾಡ್ತೀನಿ. ಮೊದಲು ದೊಡ್ಡ ಗಣಪತಿ ದೇವಸ್ಥಾನವನ್ನು ದರ್ಶನ ಮಾಡಿ ಬರೋಣ. ಆಮೇಲೆ ದೊಡ್ಡ ನಂದಿ ಅಂದರೆ ಬಿಗ್ ಬುಲ್ ಟೆಂಪಲ್ನ ದರ್ಶನ ಕೂಡ ಮಾಡಿಸ್ತೀನಿ ನಿಮಗೆ. ನಾವು ಮೊದಲು ಶ್ರೀ ದೊಡ್ಡ ಗಣಪತಿ ದರ್ಶನ ಪಡೆದು ಮುಂದೆ ಆಮೇಲೆ ಬುಲ್ ಟೆಂಪಲ್ನ ಎಕ್ಸ್ಪ್ಲೋರ್ ಮಾಡೋಣ. ಮೊದಲು ನಾನು ಹೇಳ್ತಾ ಓಂ ಗಂ ಗಣಪತಿಯೇ ನಮಃ ಅಂತ ಹೇಳ್ತಾ, ಸ್ನೇಹಿತರೆ, ಇದು ನಾನು ನೋಡಿರೋ ಪ್ರಕಾರ ದೊಡ್ಡ ಗಣಪತಿಯ ದೇವಸ್ಥಾನ. ನೋಡಿ ಸ್ನೇಹಿತರೆ, ಎಷ್ಟು ಅದ್ಭುತವಾದಂಥ ಒಂದು ದೇವಸ್ಥಾನ ನಾವು ನೋಡಲಿಕ್ಕೆ ಸಿಗುತ್ತೆ. ಇದು ಇರೋದು ಬಸವನಗುಡಿ ಬುಲ್ ಟೆಂಪಲ್ ಪಕ್ಕದಲ್ಲಿ BMS ಕಾಲೇಜ್ ಎದುರುಗಡೆ ನೋಡಲಿಕ್ಕೆ ನಮಗೆ ಸಿಗ್ತಕ್ಕಂಥದ್ದು. ಅದಾದ ಕೂಡಲೇ ದೇವಸ್ಥಾನದ ಮುಂದಗಡೆ ಆ ಅರಳಿ ಮರದ ಕೆಳಗಡೆ ನಾಗ ದೇವರ ಬನ ಕೂಡ ನಮಗೆ ನೋಡಲಿಕ್ಕೆ ಸಿಗುತ್ತೆ. ಇದು ಕೂಡ ಅಚ್ಚುಕಟ್ಟಾಗಿ ನೀಟಾಗಿ ಅಲ್ಲಿ ನಮಗೆ ದೇವರ ದರ್ಶನ ಮಾಡಲಿಕ್ಕೆ ಸಿಕ್ಕಿದ್ದು ಒಂದು ವಿಶೇಷ. ಇದಾದ ಕೂಡಲೇ ನಾವು ನಂದಿ ಅಂದರೆ ದೊಡ್ಡ ಬಸವನಗುಡಿ ಅಂದರೆ ಬಸವನಗುಡಿ ಬಂದಿದ್ದ ಹೆಸರು ಕೂಡ ಇಲ್ಲಿ ಬಸವಣ್ಣನಿಂದಾನೇ ಬಂದಿರತಕ್ಕಂಥದ್ದು. ಇದು 486 ಹಳೆಯ ಕಾಲದ ದೇವಸ್ಥಾನ ಅಂತ ಹೇಳ್ತೀನಿ ಸ್ನೇಹಿತರೆ. ಇದನ್ನು ಕಟ್ಟಿಸಿರ್ತಕ್ಕಂಥವರು ಕೆಂಪೇಗೌಡರು ವಿಜಯನಗರ ಸಾಮ್ರಾಜ್ಯದಲ್ಲಿ. ಹಾಗೆ ಇಲ್ಲಿ ನಮಗೆ ಪಕ್ಕದಲ್ಲಿ ಕಡಲೆಕಾಯಿ ಪರಿಷೆ ಅನ್ನೋದು ಒಂದು ಚಿತ್ರಣ. ಇಲ್ಲಿ ಬಸವನಿಗೆ ಕಡಲೆಕಾಯಿ ಅಂದರೆ ಅಚ್ಚುಮೆಚ್ಚು. ಪ್ರತಿ ಹುಣ್ಣಿಮೆಯಂದು ಇಲ್ಲಿ ರಾತ್ರಿ ನಮಗೆ ರೈತರ ಕಡಲೆಕಾಯಿ ತೋಟಕ್ಕೆ ನುಗ್ಗಿ ಒಂದು ಗೂಡಿ ಆ ಬೆಳೆನ ಹಾಳು ಮಾಡ್ತಾ ಇರ್ತದೆ ಸ್ನೇಹಿತರೆ. ಒಂದು ದಿನ ರೈತರೆಲ್ಲ ಸೇರಿ ಏನು ಮಾಡ್ತಾರೆ ಅಂದರೆ ಆ ಗೂಡಿನ ಹಿಡಿಬೇಕಂತ ಏನು ಮಾಡ್ತಾರೆ, ಎಲ್ಲ ಪ್ಲ್ಯಾನ್ ಮಾಡ್ತಾರೆ. ಆ ಗೂಡಿ ನೋಡಿದ ಕೂಡಲೇ ಓಡ್ತಾ ಬೆಟ್ಟಕ್ಕೆ ಓಡೋಗುತ್ತೆ. ರೈತರು ಬೆನ್ನಟ್ಟು ಹೋಗ್ತಾರೆ. ಬೆನ್ನಟ್ಟು ಹೋದಾಗ ಆ ಗೂಡಿ ಅಲ್ಲಿ ಇರಲ್ಲ, ಅದು ಮಾಯ ಆಗುತ್ತೆ. ಆಗ ಕಂಡಿದ್ದು ಒಂದು ನಂದಿಯ ಮೂರ್ತಿ. ಆ ನಂದಿ ಮೂರ್ತಿನ ಇಲ್ಲಿ ದೇವರ ಪ್ರತಿಷ್ಠಾಪನೆ ಮಾಡ್ತಾರೆ. ಅದು ಬೆಳೀತಾ ಇವಾಗ 15 ಅಡಿ ಎತ್ತರ, 20 ಅಡಿ ಉದ್ದ ಆಗಿ ಇವತ್ತು ನಮಗೆ ನೋಡಲಿಕ್ಕೆ ಸಿಕ್ಕಿರೋದು ಒಂದು ವಿಶೇಷ. ನೋಡಿ, ಇದುವೇ ಕಡಲೆಕಾಯಿ ಪರಿಷೆ. ಇದು ಪ್ರತಿ ವರ್ಷ ಹಿಂದೂ ಮಾಸದ ಕಾರ್ತಿಕ ಮಾಸದ ಕೊನೆಯ ಸೋಮವಾರ ಮತ್ತು ಮಂಗಳವಾರ ದೇವಾಲಯದ ಆವರಣದಲ್ಲಿ ಕಡಲೆಕಾಯಿ ಪರಿಷೆ ನಡೀತದೆ ಸ್ನೇಹಿತರೆ. ಅದು ಬೃಹತ್ತಾದಂಥ ಒಂದು ಜಾತ್ರೆ ಅಂತಲೇ ಹೇಳ್ಬೋದು. ಇದಕ್ಕೆ ಸುಮಾರು ಜನರು ನೋಡಲಿಕ್ಕೆ ಸಿಗ್ತಾರೆ ಅಂತ ಹೇಳ್ಬೋದು. ಹಾಗೆ ಇದು ನಂದಿ ಅಂದರೆ ಶಿವನ ವಾಹನವಾದ ನಂದಿ ಎಂದು ಕರೆಯಲಾಗುತ್ತದೆ ಅಂತ ಹೇಳ್ಬೋದು ಸ್ನೇಹಿತರೆ. ನಂದಿ ಎಂಬ ಪದದ ಅರ್ಥ ಸಂಸ್ಕೃತದಲ್ಲಿ ಸಂತೋಷದಾಯಕ ಅಂತ ಹೇಳ್ಬೋದು ಸ್ನೇಹಿತರೆ. ಅದುವೇ ಈ ದೊಡ್ಡ ಬಸವಣ್ಣನ ದೇವಸ್ಥಾನ ಅಂತ ಹೇಳ್ಬೋದು. ಇದು ದೇವಸ್ಥಾನದ ವರಾಂಡ ನೀವು ನೋಡ್ತಾ ಇರೋದು. ಅದ್ಭುತವಾದ ಗೋಪುರ. ಇದು 20ನೇ ಶತಮಾನದಲ್ಲಿ ಕಟ್ಟಿರ್ತಕ್ಕಂಥದ್ದು. ಹಾಗೆ ಈ ದೇವಸ್ಥಾನದ ಒಂದು ವಿಶೇಷ ಏನಂತಂದರೆ ಸ್ನೇಹಿತರೆ, ಈ ಗೋಪುರವನ್ನು ಕಟ್ಟಿರೋವರು ಶೈವ ವ್ಯಕ್ತಿಗಳು ಮತ್ತು ಲಕ್ಷ್ಮಣಗಳಿಂದ ಅಲಂಕರಿಸಲಾಗಿದೆ ಅಂತ ಹೇಳ್ಬೋದು. ಇದು ವಿಶ್ವದ ಅತಿ ದೊಡ್ಡ ನಂದಿ ಮೂರ್ತಿಗಳಲ್ಲಿ ಒಂದನ್ನು ಹೊಂದಿದೆ ಎಂದು ಹೇಳಲಾಗುತ್ತದೆ ಸ್ನೇಹಿತರೆ. ಹಾಗೆ ಇದು ಬೆಂಗಳೂರಲ್ಲಿ ಬಸವನಗುಡಿಯಲ್ಲಿ ನೋಡಲಿಕ್ಕೆ ಸಿಗ್ತಕ್ಕಂಥದ್ದು ವಿಶೇಷವಾದಂಥದ್ದು ಅಂತ ಹೇಳ್ತೀನಿ. ಈ ನಂದಿ ದೇವಾಲಯವು ಹಿಂದೂ ಧರ್ಮದಲ್ಲಿ ಪವಿತ್ರವಾದ ಗೂಡಿ ಅಂತ ಹೇಳ್ಬೋದು. ಬಸವನ ಪೂಜೆಗೆ ಮಾತ್ರ ಮೀಸಲಾಗಿದೆ ಅಂತ ಹೇಳ್ತೀನಿ ಸ್ನೇಹಿತರೆ. ನೋಡಿ, ಅದುವೇ ಬಸವಣ್ಣನ ದೇವಸ್ಥಾನದ ಒಳಗಡೆ ನಾನು ಕರ್ಕೊಂಡು ಹೋಗ್ತಾ ಇದ್ದೀನಿ ಇವಾಗ. ನೋಡಿ, ಎಷ್ಟು ದೊಡ್ಡದಾದಂಥ ದ್ವಾರ ಬಾಗಿಲು. ಹಾಗೆ ನಮ್ಮೆಲ್ಲರಿಗೂ ನೋಡಲಿಕ್ಕೆ ಸಿಗ್ತಕ್ಕಂಥ ಒಂದು 486 ವರ್ಷಗಳ ಹಳೆಯ ದೇವಸ್ಥಾನ. ವಿಜಯನಗರ ಸಾಮ್ರಾಜ್ಯದ ಒಂದು ಕೆತ್ತನೆ ಆ ಕಾಲದಲ್ಲಿ ಆದಂಥ ಒಂದು ಮೂರ್ತಿ. ಅದುವೇ ಬಿಗ್ ಬುಲ್ ಟೆಂಪಲ್ ಅಂತ ಹೇಳ್ಬೋದು ಸ್ನೇಹಿತರೆ. ದೊಡ್ಡ ಬಸವನ ದೇವಸ್ಥಾನ. ಅದುವೇ ಈ ದೇವರನ್ನು ಇವತ್ತು ದರ್ಶನ ಮಾಡ್ತಾಯಿದ್ರಿ. ಹಾಗೆ ಇಲ್ಲಿಯ ವಿಶೇಷ ಇನ್ನೂ ಏನಂದರೆ ಸ್ನೇಹಿತರೆ, ಇದು ವರ್ಷದಿಂದ ವರ್ಷಕ್ಕೆ ದಿನದಿಂದ ದಿನಕ್ಕೆ ಬೆಳೀತಾನೆ ಹೋಗ್ತಾ ಇದೆ. ಹಾಗೆ ಈ ದೇವಸ್ಥಾನದ ಒಳಗಡೆ ನಿಮಗೆ ಕರ್ಕೊಂಡು ಹೋಗ್ತೀನಿ ಬನ್ನಿ. ಇಲ್ಲಿ ಹಿಂದುಗಡೆ ಶ್ರೀ ಗಣಪತಿ ದೇವಸ್ಥಾನ ಕೂಡ ನಮಗೆ ನೋಡಲಿಕ್ಕೆ ಸಿಗುತ್ತೆ. ಒಳಗಡೆ ಆ ಬಂಡೆಗಲ್ಲ ಒಳಗಡೆ ನಮಗೆ ಈಶ್ವರನ ಲಿಂಗ ಕೂಡ ನಮಗೆ ನೋಡಲಿಕ್ಕೆ ಸಿಗುತ್ತೆ ಸ್ನೇಹಿತರೆ. ಇಷ್ಟು ಸೈಲೆಂಟಾಗಿ ಕೂಲ್ ಆ್ಯಂಡ್ ಕಾಮ್ ಇರ್ತಕ್ಕಂಥ ಈ ದೇವಸ್ಥಾನ ನೀವು ಕೂಡ ಒಂದು ಬಾರಿ ಈ
ಬಸವನಗುಡಿ ಬುಲ್ ಟೆಂಪಲ್ನ ಎಕ್ಸ್ಪ್ಲೋರ್ ಮಾಡಿ ನೋಡಿ. ಬೃಹದಾಕಾರವಾದಂಥ ಒಂದು ಬಸವನ ದೇವರ ದರ್ಶನ ನಾವು ನಿಮ್ಗೆ ಇವತ್ತು ತೋರಿಸ್ತಾ ಇದ್ದೀನಿ. ಹೀಗೆ ನೀವು ಕೂಡ ಈ ದೇವಸ್ಥಾನದ ಬಗ್ಗೆ ಎಕ್ಸ್ಪ್ಲೋರ್ ಮಾಡ್ಬೇಕಂದ್ರೆ ಒಂದು ಬಾರಿ ನೀವು ನಿಮ್ಮ ಸ್ನೇಹಿತರು ಮತ್ತು ಫ್ರೆಂಡ್ಸ್ ಜೊತೆ ಈ ದೇವಸ್ಥಾನವನ್ನು ನೋಡಿ ಬನ್ನಿ. ಮತ್ತೊಂದು ಬಾರಿ ನಿಮ್ಗೆ ತೋರಿಸ್ತೀನಿ. ಇದು ಹೊರಗಡೆಯಿಂದ ತೋರಿಸ್ತಕ್ಕಂಥ ಒಂದು ಬೃಹದಾಕಾರದ ದೊಡ್ಡದಾದಂಥ ಒಂದು ಬಸವನ ದೇವರ ದರ್ಶನ ಮಾಡ್ತಾ ಇದ್ದಾರೆ ಸ್ನೇಹಿತರೆ. ನೋಡಿದ್ರಲ್ಲ ಇವತ್ತಿನ ಒಂದು ವಿಶೇಷ, ಇವತ್ತಿನ ಒಂದು ಕಿವಿ ಮಾತನ್ನು ನಾನು ನಿಮಗೆ ಹೇಳ್ತೀನಿ ಸ್ನೇಹಿತರೆ. ಆತ್ಮ ಪರಿಶುದ್ಧವಾಗಿದ್ದರೆ ಪರಮಾತ್ಮನೇ ನಮ್ಮ ಹೊರವಿರುತ್ತಾನೆ ಅಂತ ಹೇಳ್ತಾ ಸ್ನೇಹಿತರೆ, ನನ್ನ ಟ್ರಾವೆಲ್ ಪಾರ್ಟ್ನರ್ ನಾನು ಮತ್ತು ನನ್ನ ಕನಸು ಆಗಿತ್ತು ಸ್ನೇಹಿತರೆ. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಕಲ್ಪನಾ ಪಂತ್ ಲೈಫ್ ಸ್ಟೈಲ್ ಅಂತ ಹೇಳ್ತಾ ಸ್ನೇಹಿತರೆ, ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ಮೈ ಚಾನಲ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.